ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತೇ ನಿಮ್ಗೆ ಗೊತ್ತಾಯ್ತಲ್ಲ, ಮೀನು ಕಂಡು ಕೊಡಲೇ ಅಂಥದ್ದು ಮೀನಿಂದ ರೆಸಿಪಿ ಮಾಡ್ತಾರೆ ಅಂತ ಹೇಳಿ ಗೊತ್ತಾಯ್ತಲ್ಲ. ಇವತ್ತೇ ನಾನು ಕುಂದಾಪುರ ಸ್ಟೈಲ್ ಬಂಗಡಿ ಮೀನು ಸಾರು ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೆ. ಊರಿಗೆ ಬಂದತ್ತಿಗೆ ಬಂಗಡಿ ತಿನ್ನಲಿಲ್ಲ ಅಂದರೆ ಅತ್ತ, ಅದಕ್ಕೋಸ್ಕರ ಇವತ್ತು 2 kg ಬಂಗಡಿ ಮೀನು ತರಿಸಿದೆ. ಆಯಿತಾ, ಫ್ರೈಯು ಮಾಡೋಕತ್ತ ಸಾರು ಮಾಡೋಕತ್ತಲ್ಲ ಅಂತ ಹೇಳಿ ನಾನು ಮೀನು ಕಟ್ ಮಾಡ್ತೆ ಅಂತ ಹೇಳಿದೆ. ಅಮ್ಮ ಹೇಳಿ, ನೀ ಕಟ್ ಮಾಡೋರೊಳಗೆ ಬೆಳಗಾಗ್ತ, ಸುಮಾರು ಟೈಮ್ ತಗೊಂತೀನಿ, ನೀನು ಬೇಡ ನಾನೇ ಮೀನು ಕಟ್ ಮಾಡ್ತೆ, ನೀನು ಬೇಕಾದ್ರೆ ವೀಡಿಯೋ ಮಾಡ್ಕೊ ಅಂತ ಹೇಳಲೆ. ಅದಕ್ಕೆ ನಾನು ಲೈಕ್ ಮಾಡಿ ವೀಡಿಯೋ ಮಾಡ್ಕೊತ ಇದ್ದೆ. ಅಮ್ಮ ಮೀನು ಕಟ್ ಮಾಡ್ತಾಯಿದ್ರೆ ಅವ್ರು ಬೇಗ ಕಟ್ ಮಾಡ್ತಾರೆ, ನಾನು ಮೀನು ಕಟ್ ಮಾಡೋಕ್ಕೆ ಸುಮಾರು ಟೈಮ್ ತಗೊಂತೆ. ಮೀನು ಮಾತ್ರ ಫ್ರೆಶ್ ಇದ್ದಿತ್ತು, ಒಳ್ಳೆ ಇದ್ದಿತ್ತು ಮೀನು. 2 kg ಮೀನಿಗೆ 500 ರೂಪಾಯಿ. ಲಾಸ್ಟ್ ಟೈಮ್ ನಾವು ಬೆಂಗಳೂರಾಗೆ ಅರ್ಧ kg ಮೀನಿಗೇನೋ 250 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಆಯ್ತು, ಮೀನು ಮಾತ್ರ ಒಳ್ಳೆ ಇದ್ದಿತ್ತು. ಇದು ಬೆಳಿಗ್ಗೆ ಬೇಗ ಹೋಗಿ ತಗೊಂಬಂದೈತೆ, ಅಲ್ಲೇ ಬೋಟಾಗೆ ಮೀನು ಬಂದಿತ್ತೈತೆ, ಹಾಗೆ ಬೇಗ ಹೋಗಿ ತಗೊಬಂದದ್ದು. ಇಲ್ಲಾಂದ್ರೆ ಇಷ್ಟು ಫ್ರೆಶ್ ಮೀನು ಸಿಕ್ಕುವುದು ಕಷ್ಟನೇ. ಈಗ ಮೀನೆಲ್ಲ ಕಟ್ ಮಾಡಿ ಆಯ್ತಾ, ಲೈಕ್ ಮಾಡಿ ವಾಶ್ ಮಾಡ್ಕೊಂಬ ಅಂತ ಹೇಳಿ ಒಂದು ಪಾತ್ರೆಗೆ ಹಾಕಿ ಎಲ್ಲ ಲೈಕ್ ಮಾಡಿ ವಾಶ್ ಮಾಡ್ತಾ ಇದ್ಲ ಅಮ್ಮ. ನನಗೆ ಮೀನೆಲ್ಲ ವಾಶ್ ಮಾಡೋದಂದ್ರೆ ಆಗ ತಿಂದಂದು ಹೇಳ್ರೆ ಭಾರಿ ಇಷ್ಟ ಮೀನು. ಅಮ್ಮನೇ ಎಲ್ಲ ನಾನೇ ಕ್ಲೀನ್ ಮಾಡ್ತೆ ಅಂತ ಹೇಳ್ತಾ ಇರೋಗೋಸ್ಕರ ನಾನು ಸುಮ್ಮನೆ ಅದೇ. ನಂಗಂತೂ ಖುಷಿ ಆಯಿತು ಅನ್ಬದಾಗ ಅವಳೆ ಎಲ್ಲ ಮಾಡಿ ಕೊಡ್ಸಲ್ಲ ಅಂತ ಹೇಳಿ. ಕಡೆಗೆ ಅಂತ ಮಾಡಿದೆ, ಮೀನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಯಿತಾ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಉಪ್ಪು, ಕಡೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಪ್ಪಷ್ಟು ಅರಿಶಿಣ ಹಾಕಿ ಲೈಕ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ಲ. ಈಗ ಸಾರಿಗೆ ಎಂಥದೆಲ್ಲ ಮಸಾಲೆ ಬೇಕೋ ಅದನ್ನೆಲ್ಲ ಲೈಕ್ ಮಾಡಿ ಫ್ರೈ ಮಾಡಿ ಗ್ರೈಂಡ್ರಿಗೆ ಅರುಕ್ ಹಾಕಿದ್ದು. ಆರೆ ಎಂತ ಅಂತ ಹೇಳಿದ್ರೆ ನಾನೆಲ್ಲ ಎಂಥದೆಲ್ಲ ಮಸಾಲೆ ಹಾಕಿದೆ ಅಂದೇಳಿ ಲಾಸ್ಟ್ ಹಿಂದಿನ ವೀಡಿಯೋದಾಗ ಒಂದು ಹೇಳಿದೆ. ಅದೇ ಸೇಮ್ ಐಟಮನ್ನು ಈ ಸಲನೂ ಹಾಕದ್ದು. ಈ ಸಲ ಮಸಾಲೆ ಎಲ್ಲ ಫ್ರೈ ಮಾಡೋತ್ತೆ ವೀಡಿಯೋ ಮಾಡ್ಕೊಂಬ ಇಲ್ಲ, ಕರೆಂಟ್ ಹೋಯ್ತು, ಅದಕ್ಕೋಸ್ಕರ. ಈಗ ಮಸಾಲೆ ಎಲ್ಲ ಇಷ್ಟು ನೈಸಾಗಿ ಗ್ರೈಂಡ್ ಆಯ್ತು. ಇಷ್ಟು ಲೈಕೆ ಗ್ರೈಂಡರ್ ಸಾಕು, ಎಂತಕ್ಕಂತ ಹೇಳಿದ್ರೆ ಸಾರು ಲೈಕಾಗಿ ಗ್ರೈಂಡರೇ ಟೇಸ್ಟು ಕೂಡ ಸೂಪರಾಗಿರುತ್ತೆ. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೊಂದು ಸಣ್ಣ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಲೈಕ್ ಮಾಡಿ ಫ್ರೈ ಮಾಡ್ಕೊತ ಇದ್ದೆ. ಫ್ರೈ ಮಾಡ್ಕೊಂಡ್ರ ಮೇಲೆ ಸಾರಿಗೆ ಡೈರೆಕ್ಟಾಗಿ ಹಾಕೋಕತ್ತಂತ ಹೇಳಿ ಈಗ ಒಂದು ಮಡಿಕೆಗೆ, ನಮ್ದು ಮಣ್ಣಿನ ಮಡಿಕೆ ಅಲ್ಲ ಅಲ್ಯೂಮಿನಿಯಂ ಮಡಿಕೆ. ನಾನು ಬೆಂಗಳೂರಾಗೆ ಸಾರು ಮಾಡೋತ್ತಿಗೆ ಮಣ್ಣಿನ ಮಡಿಕೆನೇ ಯೂಸ್ ಮಾಡ್ತೆ, ಬಟ್ ಊರಾಗೆ ನಾವು ಅಲ್ಯೂಮಿನಿಯಂ ಮಡಿಕೆ ಯೂಸ್ ಮಾಡೋದು. ಈಗ ಅದಷ್ಟು ಮಸಾಲೆ ಎಲ್ಲ ಹಾಕಿ ಲೈಕ್ ಮಾಡಿ ಕುದಕ್ಕೆ ಬಿಟ್ಟಿದೆ. ಈಗ ಅಂತಂದು ಹೇಳಿದ್ರೆ ಇದು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಈಗ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ. ಮಸಾಲೆ ಎಲ್ಲ ಲೈಕ್ ಮಾಡಿ ಕುದ್ರ ಮೇಲೆ ಮೀನು ಹಾಕುವ ಅಂತ ಹೇಳಿ. ನೀವು ಬೇಕಾದ್ರೆ ಕಣ್ಕಣಿ ಸ್ವಲ್ಪ ಜಾಸ್ತಿ ನೀರು ಹಾಕೋದಿದ್ರು ಹಾಕ್ಲಕ್ಕ. ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲೆ ಸ್ವಲ್ಪ ದಪ್ಪ ಇರಲಿ ಅಂತ ಹೇಳಿ ಸ್ವಲ್ಪ ನೀರು ಹಾಕಿದೆ. ಈಗ ಸಾರಿಗೆ ಉಪ್ಪನ್ನ ಸೇರಿಸ್ತಾ ಇದ್ದೆ. ಪುಡಿ ಉಪ್ಪು ಹಾಕ್ತಾ ಇಲ್ಲ, ಕಲ್ಲುಪ್ಪು ಹಾಕ್ತಾ ಇದ್ದೆ. ಊರ ಕಡೆ ಜಾಸ್ತಿ ಕಲ್ಲುಪ್ಪು ಯೂಸ್ ಮಾಡೋದು, ಪುಡಿ ಉಪ್ಪು ಸ್ವಲ್ಪ ರೇರೆ. ಎಲ್ಲರೂ ಫಿಶ್ ಫ್ರೈ ಮಾಡುವತ್ತಿಗೆ ಇಲ್ಲ ಮೀನಿಗೆ ಮಸಾಲೆ ಹಾಕೋತಿ ಮಾತ್ರ ನಮ್ಮ ಮನೆಗೆ ಯೂಸ್ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಕಲ್ಲುಪ್ಪು ಯೂಸ್ ಮಾಡೋದು. ಈಗ ಎಂತ ಅಂತ ಹೇಳಿದ್ರೆ ಕಲ್ಲುಪ್ಪೆಲ್ಲ ಹಾಕಿ ಒಂದೊಂದೇ ಮೀನನ್ನು ಮಡಿಕೆಗೆ ಹಾಕ್ತಾ ಇದ್ದೆ. ಈಗ ಮೀನನ್ನು ಲೈಕ್ ಮಾಡಿ ಕುದಕ್ ಬಿಡಿ, ಜಾಸ್ತಿ ಹೊತ್ತು ಸೌಟೆಲ್ಲ ಹಾಕಿ ತಿರ್ಸ್ತಾ ಇರಬೇಡಿ, ಒಂದ್ಸಲ ತಿರ್ಸಿ ಸಾಕು. ಅದೆಂತಕ್ಕಂದ್ರೆ ತಳ ಹಿಡೋಕ್ಕಾಗಲ್ಲ ಮೀನು, ಅದಕ್ಕೋಸ್ಕರ. ಮತ್ತು ಇಡೀ ಹೊತ್ತು ತಿರ್ಸ್ತಾ ಇದ್ರೆ ಅಂತ ಹೇಳಿದ್ರೆ ಮೀನೆಲ್ಲ ಕಟ್ಟಾಗಿ ಹೊತ್ತು. ನಾ ಈಗ ಒಂದ್ಸಲ ನೀಟಾಗಿ ತಿರ್ಸಿ ಪ್ಲೇಟ್ ಮುಚ್ಚಿಟ್ಟಿದೆ. ಒಂದು 15ರಿಂದ 20 ನಿಮಿಷ ಸಾರನ್ನು ಕುದಕ್ ಬಿಟ್ಟಿದೆ. ಈಗ ನೀವೇ ಕಾಣ್ತಾ ಇದ್ರಿ ಅಲ್ಲ, ಸಾರು ಕುದೀತಾ ಇತ್ತು. ಲೈಕ್ ಮಾಡಿ ಕುದೀಕು. ಸಾರು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತಾಯ್ತು, ನಂಗಂತೂ ಭಾರಿ ಇಷ್ಟ ಆಯ್ತು. ನೀವು ಅನ್ಕೊಂಬ್ರಿ ಇವರೇ ಸಾರು ಮಾಡ್ಕೊಂಡು ಇವರೇ ಟೇಸ್ಟ್ ಲೈಕ್ ಇತ್ತಂದು ಹೇಳ್ತೀರಿ ಅಂತ ಹೇಳಿ ಅನ್ಕೊಂಬ್ರಿ. ಟೇಸ್ಟ್ ಕಂಡದಪ್ಪ ಲೈಕ್ ಇತ್ತಂದು ಹೇಳಿ ಹೇಳ್ರ, ಅದಕ್ಕೋಸ್ಕರ ಹೇಳದ್ದು. ಕಡೆ ನಾನು ಟೇಸ್ಟ್ ಕಂಡೆ, ಸೂಪರ್ ಆಯ್ತು, ನನಗೂ ಭಾರಿ ಇಷ್ಟ ಆಯ್ತು ಸಾರು. ಇದು ಇವತ್ತಿನ ರೆಸಿಪಿ ಐತೆ. ನಿಮ್ಗೆಲ್ರಿಗೆ ಈ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದ್ರಾಗೂ ನಮ್ಮ ಕುಂದಾಪುರ ಬದಿಯರಿಗಂತೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಬಂಗಡಿ ಮೀನು ಸಾರು ಹೇಗೆ ಮಾಡೋದಾ ಇಲ್ಲ ಬೇರೆ ರೀತಿ ಮಾಡೋದಾ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಮುಂದಿನ ವಿಡಿಯೋದ ಮತ್ತೆ ಸಿಗ್ತೆ. ಥ್ಯಾಂಕ್ ಯು.